ಶರಣ ಶರಣೆಯರಿಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಿ ತರಳಬಾಳು ಹುಣ್ಣಿಮೆಯ ಕಾರ್ಯಕ್ರಮದ ನೇತೃತ್ವ ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಾರವಿಂದದಲ್ಲಿ ನನ್ನ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತಾ ದಿವ್ಯ ಸಾನ್ನಿಧ್ಯವನ್ನು ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಸುತ್ತೂರು ಸಂಸ್ಥಾನ ಮಠ ಇವರಿಗೂ ಕೂಡ ನನ್ನ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ಮತ್ತು ಸಮಾಜ ಕುರಿತು ಮಾತನಾಡಲು ಆಗಮಿಸಿರುವ ಮಾಜಿ ಸಚಿವರು ಮತ್ತು ಲೋಕಸಭೆಯ ಸದಸ್ಯರು, ರಾಜಕಾರಣದಲ್ಲೇ ತುಂಬ ಸಜ್ಜನ ರಾಜಕಾರಣಿ ಎಂದೇ ಕರೆಯಲ್ಪಡುವ ಕೋಟ ಶ್ರೀನಿವಾಸ್ ಪೂಜಾರಿಯವರೇ, ಮತ್ತೊಬ್ಬ ಮಾಜಿ ಸಚಿವರು, ವಿಧಾನ ಪರಿಷತ್ತಿನ ಸದಸ್ಯರು, ಮಾತಿನ ಮಲ್ಲ, ನಿಮಗೆಲ್ಲ ಗೊತ್ತಾಗುತ್ತೆ ಮಾತಿನ ಮಲ್ಲ ಅಂದ ತಕ್ಷಣ, ಶ್ರೀ ರವಿಯವರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರು, ವಿಧಾನ ಪರಿಷತ್ತಿನ ಸದಸ್ಯರು, ಒಳ್ಳೆಯ ಸಂಸದೀಯ ಪಟುಗಳಾಗಿರ್ತಕ್ಕಂಥ ರಮೇಶ್ ಬಾಬುರವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾಸಕರುಗಳಾದಂತಹ ನೇಮಿರಾಜರವರೇ, ಸುರೇಶ್ ಗೌಡ್ರವರೇ, ಚಂದ್ರಪ್ಪನವರೇ, ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂಥ ಬಸವರಾಜಪ್ಪನವರೇ, ಉಳಿದಂತೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ಶರಣೆಯರೇ, ನಿಮಗೆಲ್ಲ ಶರಣಾರ್ಥಿಗಳು. ತರಳಬಾಳು ಹುಣ್ಣಿಮೆ ಪ್ರತಿ ವರ್ಷವೂ ಕೂಡ ನಾಡಿನಾದ್ಯಂತ ನಾಡ ಹಬ್ಬವನ್ನಾಗಿ ಆಚರಿಸುವ ಮೂಲಕ ಸರ್ವ ಧರ್ಮೀಯರ, ಸರ್ವ ಜಾತಿಯ ಸಮನ್ವಯವನ್ನು ಸಾಧಿಸಲು ಮತ್ತು ಪ್ರಸ್ತುತ ರಾಜಕಾರಣ ಇರ್ಬೋದು ಮತ್ತು ಸರ್ಕಾರದ ಮುಂದಿರತಕ್ಕಂಥ ಅನೇಕ ಸವಾಲುಗಳಿರ್ಬೋದು, ಬೇಡಿಕೆಗಳಿರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ನಿರುದ್ಯೋಗ ಸಮಸ್ಯೆಗಳಿರ್ಬೋದು, ವಿದ್ಯಾರ್ಥಿಗಳ ಸಮಸ್ಯೆಗಳಿರ್ಬೋದು, ಕಾರ್ಮಿಕರ ಸಮಸ್ಯೆ, ಮಹಿಳೆಯರ ಸಮಸ್ಯೆ, ಹೀಗೆ ಎಲ್ಲ ವಿಷಯಗಳನ್ನು ಕೂಡ ತೆಗೆದುಕೊಂಡು ಅದಕ್ಕೆ ಪರಿಹಾರ ರೂಪದಲ್ಲಿ ಇಲ್ಲಿ ಉಪನ್ಯಾಸ ನೀಡುವಂತಹ ಕಾರ್ಯವನ್ನು ಈ ಒಂದು ತರಳಬಾಳು ಹುಣ್ಣಿಮೆಯ ವೇದಿಕೆ ಮಾಡ್ತಾ ಬಂದಿದೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಕಡೆಗೆ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಒಂದು 3 ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ತುಂಗಭದ್ರಾ ನದಿಯಿಂದ ಬಂಜರು ಭೂಮಿಗೆ ನೀರುಣಿಸುವಂತಹ ಕೆರೆಗಳನ್ನೆಲ್ಲ ಕೂಡ ನುಂಗಿ ಮಶಾವನವನ್ನಾಗಿ ಮಾಡಿದಂತಹ ಸ್ಥಳಗಳನ್ನು ಪುನರ್ಜೀವಗೊಳಿಸಿ ಸುಮಾರು ನಮ್ಮ ಚಿತ್ರದುರ್ಗದ ಭರಮಸಾಗರ ಹೋಬಳಿಯಲ್ಲೇ 44 ಕೆರೆಗಳಿಗೆ ಒಂದೇ ವರ್ಷದಲ್ಲಿ, ಅದು ವಿಶ್ವ ದಾಖಲೆ ಇರಬಹುದು ಅಥವಾ ರಾಜ್ಯದ ದಾಖಲೆ ಇರಬಹುದು. ಈಗ ಇದು ರಾಜಕಾರಣಿಗಳು ದುಡ್ಡು ಕೊಡೋದಾಯ್ತು, ಈಗ ಡೈರೆಕ್ಟಾಗಿ ಪಕ್ಷಗಳೇ ಅವ್ರ ಅಕೌಂಟಿಗೆ ದುಡ್ಡು ಹಾಕಕ್ಕೆ ಹಚ್ಬಿಡಿದ್ರು ನೋಡಿ. ಆ ಗ್ಯಾರಂಟಿಗಳ ಯೋಜನೆ, ಅದರ ಜೊತೆಗೆ ಬಿಹಾರದಲ್ಲಿ ಏನು ಮಾಡಿದ್ರು ಅಂತಂದರೆ ಪ್ರತಿ ಒಂದು ಕುಟುಂಬಕ್ಕೂ 10,000 ರೂಪಾಯಿ ಅಡ್ವಾನ್ಸ್ ಆಗಿ ಹಾಕ್ಬಿಟ್ರು. ಅಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತಿದೆ. ನಾನು ಯಾವುದೇ ಎಲ್ಲ ರಾಜಕೀಯ ಪಕ್ಷಗಳಲ್ಲಿರ್ತಕ್ಕಂಥ ಈ ರೀತಿಯಾದಂಥ ನೀತಿಯನ್ನು ನಾನು ಟೀಕೆ ಮಾಡ್ತೀನಿ. ಒಂದು, ನಾನು ಕಾಂಗ್ರೆಸ್ ಪಕ್ಷದವನ ನಿಜ, ಆದರೆ
ಯಾವುದೇ ಪಕ್ಷದಲ್ಲಿರಲಿ ಇದು ಬದಲಾವಣೆ ಆಗಬೇಕು ಅನ್ನೋದನ್ನ ಬದಲಾವಣೆ ಬಯಸ್ತಕ್ಕಂಥ ವ್ಯಕ್ತಿ ನಾನಾಗಿರೋದ್ರಿಂದ ಈ ರೀತಿಯಾಗಿ ನಿಷ್ಠೂರವಾಗಿ ಯಾವುದೇ ಪಕ್ಷ ಇರಲಿ ಜನರಿಗೆ ಆಸೆ ಅಮಿಷಗಳನ್ನು ಓಡಿಸ್ಬೇಡ್ರಿ. ಅವ್ರಿಗೆ ದುಡಿಯೋದು ಕಲಿಸಿ, ಮೀನು ತಿನ್ನೋದಲ್ಲ ಮೀನು ಹಿಡಿಯೋದನ್ನು ಕಲಿಸಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪರಮ ಪೂಜ್ಯರು ಇವತ್ತು ನನ್ನ ಮೇಲೆ ಬಹಳ ಪ್ರೀತಿ. ಹೀಗಾಗಿ ಇಲ್ಲೇ ಕೂಡ ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಒಬ್ಬನ ಮುಖ್ಯ ಅತಿಥಿಗಳನ್ನಾಗಿ ಮಾಡಿ ಆರಂಭದಲ್ಲಿ ನೀನೇ ಓಪನ್ ಬ್ಯಾಟ್ಸ್ಮನ್ ಅಂತಂದೇಳಿ ನೆನ್ಪಿಟ್ಟಿದ್ದಾರೆ. ನಾನೇನು ಅಂತ ಒಬ್ಬ ಒಳ್ಳೆಯ ಸಂಸದೀಯ ಪಟು ಅಲ್ಲ, ಇನ್ನು ಉಳಿದವರು ಮಾತನಾಡೋರು ಇದ್ದಾರೆ. ನಮ್ಮ ರವಿಯವರು ಮತ್ತು ರಮೇಶ್ ಬಾಬುರವರು, ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿಯವರು ಸ್ವಲ್ಪ ಕಡಿಮೆ ಮಾತಾಡ್ತಕ್ಕಂಥವ್ರು. ಇನ್ನು ಉಳಿದಂತೆ ಬೇರೆ ಬೇರೆಯವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಅವರಿಗೆ ಹೆಚ್ಚಿನ ಸಮಯ ಸಿಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿ ಈ ದಿನ ನನ್ನನ್ನು ಕರೆದು ಮಾತನಾಡುವಂಥ ಅವಕಾಶ ಮಾಡಿಕೊಟ್ಟಂತಹ ಈ ತರಳುಬಾಳು ಹುಣ್ಣಿಮೆಯ ಮಹೋತ್ಸವದ ಸಮಿತಿಯ ಎಲ್ಲ ಗೌರವಾನ್ವಿತ ಸಂಘಟಕರಿಗೂ ಪರಮ ಪೂಜ್ಯರಿಗೂ ನಮಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಮರಳು ಸಿದ್ಧ.